ಹೇಳ್ತಾರೆ. ನಮ್ಮ ಗುಲ್ಬರ್ಗ ಕಾಲೋನಿ ರೂಪನಗರ ಜಿಲ್ಲೆ ಈ ಭಾಗದಲ್ಲಿ ಹಕ್ಕುಪತ್ರಗಳಿರಲಿಲ್ಲ. ಸುಮಾರು 2,500ಕ್ಕಿಂತ ಹೆಚ್ಚು ಹಕ್ಕುಪತ್ರಗಳನ್ನು ಕೊಡುವಂತ ಕೆಲಸವನ್ನ ನಾವು ಮಾಡಿದ್ವಿ. ನಿಮ್ಮ ಆಶೀರ್ವಾದ ಈ ಭಾಗದಲ್ಲಿ ನಮ್ಗೆ ಇದ್ದಿದ್ದರಿಂದಲೇ ಇವೆಲ್ಲ ಕೆಲಸಗಳು ಮಾಡಲಿಕ್ಕೆ ಸಾಧ್ಯ ಆಗಿದೆ. ರೂಪನಗರ ಜಿಲ್ಲೆ ಅಂದ್ರೆ ಮೊದಲು ಸ್ಯಾನಿಟರಿ ಇರಲಿಲ್ಲ, ಮತ್ತೆ ನೀರು ಇರಲಿಲ್ಲ. ಪ್ರತಿ ಮನೆಗೆ ಕಾವೇರಿ ನೀರು, ಸ್ಯಾನಿಟರಿ ಲೈಟು, ರಸ್ತೆ ನಿಮ್ಗೆ ಗೊತ್ತಿಲ್ಲ, ದಿನ ದಿನ ಜಾಸ್ತಿ ಜನ ಆಗ್ತಾನೆ ಇರ್ತಾರೆ. ಅವರೆಲ್ಲರೂ ನೀರು, ರಸ್ತೆ, ಲೈಟು, ಸ್ಯಾನಿಟರಿ ಮಾಡಬೇಕು ಅಂದ್ರೆ ಒಂದು ಚಾಲೆಂಜ್ ಇರುತ್ತೆ. ಅವೆಲ್ಲವನ್ನ ಮೀರಿ ಕೆಲಸವನ್ನು ಮಾಡೋ ಪ್ರಯತ್ನ ನಾವೆಲ್ಲ ಸೇರಿ ಮಾಡಿದ್ದೇವೆ. ನೀವೆಲ್ಲರೂ ಆಶೀರ್ವಾದ ಇರಲಿ. ಇವತ್ತು ನಾವು ಹುಟ್ಟುಹಬ್ಬ ನೆಪಕ್ಕೆ ಮಾಡ್ಕೊತಾ ಇರೋದು. ಬಡವರು ಏನಾದರೂ ಸಹಾಯ ಮಾಡಿದ್ರೆ ಅವರು ನಮ್ಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ಹುಟ್ಟುಹಬ್ಬ ನೆಪ ಅಷ್ಟೇ. ನಾವೆಲ್ಲ ಓಟ್ಲಲ್ಲೂ ಕೂಡ ಹುಟ್ಟುಹಬ್ಬ ಮಾಡ್ಕೋಬಹುದು. ಜನಗಳ ಮಧ್ಯೆ ಮಾಡ್ಕೊಳ್ಳುವಂತ ಒಂದು ಆಲೋಚನೆ ನಮ್ಗೆ ಯಾಕಿದೆ ಅಂತ ಹೇಳಿದ್ರೆ, ನಮ್ಗೆ ಏನಾದ್ರೂ ಒಳ್ಳೇದಾಗಿದ್ರೆ ಅದು ನಿಮ್ಮಿಂದ ಆಗಿರೋದು, ನಿಮ್ಮ ಆಶೀರ್ವಾದದಿಂದ ಆಗಿರೋದು. ಇವತ್ತು ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳು ನಮ್ಮ ಎಲ್ಲೋ ಲೈನನ್ನು ಉದ್ಘಾಟನೆ ಮಾಡಲಿಕ್ಕೆ ಅವತ್ತು ಬಂದಿದ್ರು. ಅವತ್ತು ಒಂದೇ ಮಾತು ಹೇಳಿದ್ರು, ಬೆಂಗಳೂರಿನ ಜನ ನಿಮಗೆ ವಿಶ್ವದಲ್ಲಿ ಎಲ್ಲೂ ಕೂಡ ಸಿಗಲ್ಲ, ಆ ರೀತಿಯ ಪ್ರೀತಿ ವಿಶ್ವಾಸ ಹಂಚುವಂತ ಜನ ಬೆಂಗಳೂರಿನ ಜನ ಅನ್ನೋ ಮಾತನ್ನ ನಮ್ಮ ಮೋದಿಜಿಯವರು ಮಾತಾಡ್ತಾ ಹೇಳ್ತಾ ಇದ್ರು. ಅನೇಕ ಶಾಲೆಯ ಮಕ್ಕಳು ಬಂದಿದ್ರು ಅವರು ಮೆಟ್ರೋದಲ್ಲಿ ನಮ್ಮೊಟ್ಟಿಗೆ ಮಾತಾಡ್ತಾ ಸರ್ಕಾರಿ ಶಾಲೆ ಮಕ್ಕಳನ್ನು ಕೂಡ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು. ಒಬ್ಬ ಪ್ರಧಾನಿ ಯಾವುದೇ ಒಂದು ಹಣದ ವ್ಯಾಮೋಹ ಇದೆ, ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ 3 ಬಾರಿ ಮುಖ್ಯಮಂತ್ರಿ ಆಗಿ 3ನೇ ಬಾರಿ ಪ್ರಧಾನಮಂತ್ರಿ ಆಗ್ತಾರೆ ಅಂತ ಹೇಳಿದ್ರೆ ಅದು ನಿಮ್ಮೆಲ್ಲ ಆಶೀರ್ವಾದದಿಂದ ಬಂಧುಗಳೇ. ಇವತ್ತು ಮೆಟ್ರೋ ಬಂದಿದೆ ಅಂತ ಹೇಳಿದ್ರೆ ನೀವು ಓಟ್ ಹಾಕಿ ನಮ್ಮ MP-ನ ನಮ್ಮ MLA-ನ ಗೆಲ್ಸಿದ್ದೀರ, ಅದಕ್ಕೋಸ್ಕರ ಮೆಟ್ರೋ ಬಂದಿದೆ. ಇವತ್ತು ರೂಪನಗರ ಅಂತ ಹೆಸರನ್ನ ಮಾಡಲಿಕ್ಕೆ ನಾನು ಬಾಬು ಅವರು ಕೂಡ ಈಗಾಗಲೇ ಮಾತಾಡಿದ್ದೇವೆ. ಬೊಮ್ಮನಹಳ್ಳಿ ಮತ್ತು ರೂಪನಗರ ಜಂಟಿಯಾಗಿ ಹೆಸರಲ್ಲಿ ಇರಬೇಕು ಅಂತ ನಾವೆಲ್ಲ ಒತ್ತಾಯ ಮಾಡಿದ್ದೇವೆ. ಸರ್ಕಾರಕ್ಕೆ ಮನವಿ ಕೂಡ ಹೋಗಿದೆ. 5-6 ಸ್ಟೇಷನ್ಸ್ ಒಟ್ಟಿಗೆ ಸೈನ್ ಮಾಡಿ ಮಾಡ್ತೇವೆ ಅನ್ನೋ ಮಾತನ್ನ ನಮಗೆ ಪ್ರಾಮಿಸ್ ಕೂಡ ಮಾಡಿದ್ದಾರೆ. ಅಂದ್ರೆ ರೂಪನಗರ ಸ್ಕೈ ಬ್ರಿಡ್ಜ್ ಇರ್ಬೋದು, ರೂಪನಗರ ಕೆರೆ ಮೇಲೆ ಬ್ರಿಡ್ಜ್ ಇರ್ಬೋದು, ಯಾವುದೇ ಕೆಲಸ ಹೇಳಿದಾಗ ನಾವು ಯಾವತ್ತೂ ಕೂಡ ನಿರ್ಲಕ್ಷ್ಯ ಮಾಡದೆ ನಮ್ಮ ರೂಪನಗರ ಗ್ರಾಮದ ಜನಗಳ ಜೊತೆ ಇದ್ದೀವಿ. ಹಿಂದೆ ನಮ್ಮ BBMP ವಾರ್ಡ್ ಮಾಡಿದಾಗ ನಾವು ರೂಪನಗರ ವಾರ್ಡ್ ಅಂತಾನೆ ಮಾಡಿದ್ವಿ. ಈಗ 20 ವಾರ್ಡ್ ಮಾಡಿದ್ದಾರೆ. ಆದ್ರೆ ರೂಪನಗರದ ಹೆಸರನ್ನ ಬಿಟ್ಟು ಬೇರೆ ಮಾಡಿದ್ದಾರೆ. ಬೇರೆಯವರು ಹಾಕಲಿ, ಆದ್ರೆ ರೂಪನಗರದ್ದು ವಾರ್ಡ್ ಮಾಡಬೇಕಾಗಿತ್ತು ಅಂತ. ತುಂಬಾ ಜನ ಬಡವರು ಇದ್ದಾರೆ, ಅವರಿಗೆ ಸಹಾಯ ಆಗೋ ರೀತಿಯಲ್ಲಿ ಒಳ್ಳೆ ಕೆಲಸ ಮಾಡುವಂತ ನಮ್ಮೆಲ್ಲ ಮುಖಂಡರು, ಬಾಬು ಅಂತ ಅನೇಕ ಮುಖಂಡರು ಕೂಡ ಇಲ್ಲಿದ್ದಾರೆ. ಆದ್ರಿಂದ ಇಲ್ಲಿ ಎಲ್ಲೋ ಒಂದು ಕಡೆ ಈ ಭಾಗದ ಜನಕ್ಕೆ ಎಲ್ಲೋ ಮೋಸ ಮಾಡಿದೆ ಕಾಂಗ್ರೆಸ್ ಅಂತ ನನ್ನ ಭಾವನೆ. ಮೊದಲೇ ಫ್ರೀ ಗ್ಯಾರಂಟಿ ಅಂತ ಹೇಳಿ ಇವತ್ತು ಜನಗಳ ಟ್ಯಾಕ್ಸ್ ಅನ್ನ ಡಬಲ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ. ಮೊನ್ನೆ ನೀವೆಲ್ಲ ಜಾತಿ ಸಮೀಕ್ಷೆ ಬಂದಿದ್ರಲ್ಲ, ನಿಮ್ಮ ಮನೆಗಳು ಬಂದಾಗ ನಿಮ್ಮ ಮನೆಯಲ್ಲಿ ಕಾರ್ ಇದೆಯಾ, 2 ವೀಲರ್ ಇದೆಯಾ, ಅಥವಾ TV ಇದೆಯಾ, ಸ್ವಂತ ಮನೆನಾ, ಬಾಡಿಗೆ ಮನೆನಾ, ಊರಲ್ಲಿ ಜಮೀನ್ ಇದೆಯಾ ಅಂತೆಲ್ಲ ಕೇಳಿದ್ರಲ್ಲ, ಎಲ್ಲ ಬರ್ಕೊಂಡು OTP ತಗೊಂಡು 15,000 BPL ಕಾರ್ಡ್ ಕಿತ್ತಾಕಿದ್ದಾರೆ. ನಮ್ಮ ಬೊಮ್ಮನಹಳ್ಳಿ ಭಾಗದಲ್ಲಿ ತುಂಬಾ ಜನಗಳು BPL ಕಾರ್ಡ್ ಕಿತ್ತಾಕಿದ್ದಾರೆ. ಇದು ನಾವು ವಿಧಾನಸಭೆಯಲ್ಲೂ ಕೂಡ ಗಲಾಟೆ ಮಾಡಿದ ಪ್ರಶ್ನೆ ಕೂಡ ಹಾಕಿದ್ದೀವಿ. ಅಂದ್ರೆ ಈ ಸರ್ಕಾರ ಯಾವತ್ತೂ ಬಡವರು ಪರವಾಗಿಲ್ಲ. ಸಿದ್ದರಾಮಯ್ಯನವರು ಒಂದು ಅಧಿಕಾರಿ ಬರಬೇಕು ಅಂದಾಗ ಮಾತ್ರ ಬಡವರ ಆಲೋಚನೆ. ಅಧಿಕಾರಕ್ಕೊಂದ್ಸಲ ಬಂದ ಮೇಲೆ ಮುಗಿದೋಯ್ತು. ಅವರ ಲಂಚ ಅವತಾರ ಇರ್ಬೋದು, ಅವರು ಬೆಂಗಳೂರಲ್ಲಿ ಗುಂಡಿಗಳು ಬಿದ್ದಿದ್ರು ಕೂಡ ಅವ್ರು ಏನು ಆಲೋಚನೆ ಮಾಡ್ತಾ ಇಲ್ಲ. ಧರ್ಮಸ್ಥಳದಲ್ಲಿ ಗುಂಡಿಗಳು ತೆಗೆಸಕ್ ಹೋಗಿದ್ದರು, ದೇವಸ್ಥಾನದ ಭಾಗದಲ್ಲಿ ಗುಂಡಿಗಳು ತೆಗೆಸಿದ್ರೆ ಒಳ್ಳೇದಾಗ್ತದೆ ಅವ್ರಿಗೆಲ್ಲ. ಇವೆಲ್ಲ ಕೆಲಸಗಳನ್ನ ಇವತ್ತು ಸರ್ಕಾರ ಮಾಡೋದ್ರಲ್ಲಿ ವಿಫಲ ಆಗಿದೆ. ಸುಮಾರು 600 ಕೋಟಿ ಟ್ಯಾಕ್ಸ್ ಕಟ್ತೀವಿ ನಾವು ಬೊಮ್ಮನಹಳ್ಳಿಯಿಂದ. 600 ಕೋಟಿ ಟ್ಯಾಕ್ಸ್ ಕಟ್ಟಿದ್ರೆ ವಾಪಸ್ ದುಡ್ಡು ಡೆವಲಪ್ಮೆಂಟ್ ಕೊಡ್ಬೇಕಲ್ಲ, ಡೆವಲಪ್ಮೆಂಟ್ ಹಣನೇ ಕೊಡಲ್ಲ. 600 ಕೋಟಿ ಬೊಮ್ಮನಹಳ್ಳಿಯಿಂದ ಮನೆ ಟ್ಯಾಕ್ಸ್ ಕಟ್ತೀವಿ ಎಂದು ಯೋಚನೆ ಮಾಡಿ. ವರ್ಷಕ್ಕೆ ನಮ್ಮ ಒಂದು 150-200 ಕೋಟಿ ಡೆವಲಪ್ಮೆಂಟ್ ಕೊಡ್ಬೇಕಲ್ಲ.
10 ಕೋಟಿ ಕೂಡ ಡೆವಲಪ್ಮೆಂಟ್ ಕೊಡಲ್ಲ ಅಂತ ಹೇಳಿದ್ರೆ ಯಾವ ರೀತಿ ನಾವು ಕೆಲಸ ಮಾಡಬಹುದು ನೀವು ಯೋಚನೆ ಮಾಡಿ. ಇವತ್ತು ಬಡವರು ತುಂಬಾ ಜನ ಇದ್ದಾರೆ, ಅವರಿಗೆ ಲೋನ್ ಕೊಡಿಸುವಂಥದ್ದು, ಆಸ್ಪತ್ರೆ ಮಾಡಿಸುವಂಥದ್ದು, ಶಾಲೆ ಮಾಡಿಸುವಂಥದ್ದು, ಇಂಥ ಒಳ್ಳೆ ಕೆಲಸಗಳನ್ನ ನಾವೆಲ್ಲ ಸೇರಿ ಮಾಡೋ ಪ್ರಯತ್ನ ಮಾಡಿದ್ವಿ. ಇವತ್ತು ರೌಂಡ್ ಟೇಬಲ್ ಶಾಲೆ ಇರ್ಬೋದು, ಸಾಯಿಬಾಬಾ ಶಾಲೆ ಇರ್ಬೋದು, ರೆಡ್ಡಿ ಶಾಲೆ ಇರ್ಬೋದು, ಗೌರ್ಮೆಂಟ್ ಸ್ಕೂಲ್ ಇರ್ಬೋದು, ಎಲ್ಲ ಕಡೆ ಮಕ್ಕಳ ಪರವಾಗಿ ನಾವೆಲ್ಲ ನಿಂತಿದ್ದೇವೆ. ಗುಲ್ಬರ್ಗ ಕಾಲೋನಿಯಿಂದ ದಿಲ್ಲಿಯಿಂದ ತುಂಬಾ ಜನ ಮಕ್ಕಳು ಬಂದು ಓದ್ತಾರೆ. ಅವ್ರ ಪರವಾಗಿ ಯಾವತ್ತು ನಿಂತು ಮಕ್ಕಳಿಗೋಸ್ಕರ ನಾವೆಲ್ಲ ಕೆಲಸ ಮಾಡ್ತಾ ಇದ್ವಿ. ಗುಲ್ಬರ್ಗ ಕಾಲೋನಿ ನಮ್ಮ ದಿನ್ನೆ ಅಂತ ಹೇಳಿದ್ರೆ ತುಂಬಾ ಪ್ರೀತಿಸುವಂಥದ್ದು ಬಡವರು ಇರೋದು. ಅವ್ರಿಗೇನಾದ್ರೂ ಮಾಡಿದ್ರೆ ಒಳ್ಳೇದು ಮಾಡಿದ್ರೆ ನಿಜವಾಗ್ಲೂ ನಮ್ಗೆ ಒಳ್ಳೇದಾಗುತ್ತೆ ಅಂತ ಹೃದಯಪೂರ್ವಕವಾಗಿ ನಾನು, ನಮ್ಮ ಬಾಬಣ್ಣ, ನಮ್ಮೆಲ್ಲ ಮುಖಂಡರು ಕೆಲಸ ಮಾಡುವಂತ ಒಂದು ಆಲೋಚನೆಯನ್ನು ಇಟ್ಕೊಂಡು ನಾವು ಮಾಡ್ತಾ ಇದ್ದೇವೆ. ಬಂಧುಗಳೇ, ನಾನಂತೂ ಇಲ್ಲಿ ಯಾವತ್ತೂ MLA ಅಂತ ಎಲ್ಲೂ ಓಡಾಡಿಲ್ಲ. ನಿಮ್ಮ ಮನೆ ಮಗ, ನಿಮ್ಮ ಅಣ್ಣ ತಮ್ಮ, ನಿಮ್ಮ ಸಹೋದರ ಒಬ್ಬ MLA ಆಗಿದ್ರೆ ಯಾವ ರೀತಿ ನೀವು ಪ್ರೀತಿ ವಿಶ್ವಾಸ ತೋರಿಸ್ತೀರಾ, ಅಷ್ಟೇ ಪ್ರೀತಿ ವಿಶ್ವಾಸ ನನಗೆ ಹಿಂದಿನೂ ತೋರಿಸಿದ್ದೀರಾ. ಮುಂದಿನ ನಿಮ್ಮ ವಿಶ್ವಾಸ ಪ್ರೀತಿ ಹೀಗೆ ಇರಲಿ. ನಿಮ್ಮ ಸೇವೆಯನ್ನ ಮಾಡುವಂತ ಅವಕಾಶ 4 ಬಾರಿ ಆ ಭಗವಂತ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಯಾವುದೋ ಪೂರ್ವ ಜನ್ಮದ ಪುಣ್ಯ ಇದ್ರೆ ಮಾತ್ರವೇ ಇದೆಲ್ಲ ಆಗ್ಲಿಕ್ಕೆ ಸಾಧ್ಯ. ಬಂಧುಗಳೇ, ನಿಮ್ ಪರವಾಗಿದ್ದೀವಿ. ನಿಮ್ಗೆ ಏನೇ ಕೆಲಸ ಆಗ್ಬೇಕಂದ್ರು ನಾವು ನಿಮ್ಮ ಒಟ್ಟಿಗೆ ನಿಲ್ತೇವೆ, ನಿಮ್ಮೆಲ್ಲ ಕೆಲಸಗಳನ್ನ ಮಾಡ್ಕೊಡ್ತೇವೆ. ನಿಮ್ಗೆಲ್ಲ ಶುಭ ಆಗ್ಲಿ. ಇವತ್ತು ಅನೇಕರು ತಾವೆಲ್ಲ ಒಬ್ಬ ಬೆಳಗ್ಗೆಯಿಂದ ಕೆಲಸಕ್ಕೆ ಬರುವಂತ ಅನೇಕರು ಕೂಡ ಇವತ್ತು ಇದೆಲ್ಲ ಸೇರಿದ್ದಾರೆ. ಮಹಿಳೆ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಅವ್ರು ಏನು ನಿಮ್ಗೆ ತಲುಪಿಸ್ಬೇಕು ಅದನ್ನ ತಲುಪಿಸ್ತಾರೆ. ನೀವು ಅದ್ರ ಬಗ್ಗೆ ಯೋಚನೆ ಬಿಡಿ. ನಿಮ್ಗೆಲ್ಲ ಆ ಭಗವಂತ ಒಳ್ಳೆಯದನ್ನು ಮಾಡಲಿ. ನಿಮ್ಮ ಆಶೀರ್ವಾದ ಯಾವತ್ತೂ ನಮಗಿರಲಿ. ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳು ಬಡವರ ಪರ ಇರುವಂತ ನರೇಂದ್ರ ಮೋದಿ ಅವರು ಇನ್ನಷ್ಟು ಒಳ್ಳೆ ಕೆಲಸ ಮಾಡೋದಕ್ಕೆ ಆ ಭಗವಂತ ಅವ್ರಿಗೆ ಆಶೀರ್ವಾದ ಮಾಡಲಿ. ನಿಮ್ಮ ಆಶೀರ್ವಾದದಿಂದ ನಾವು ಇನ್ನಷ್ಟು ಒಳ್ಳೆ ಕೆಲಸ ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ನಿಮ್ಮ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ಮತ್ತೊಮ್ಮೆ ತಮ್ಗೆಲ್ಲರಿಗೂ ಕೂಡ ಬಂದಿದ್ದಕ್ಕೆ ತಮ್ಮ ಪಾದಗಳಲ್ಲಿ ನಮಸ್ಕಾರ ಮಾಡ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಶಿಶು ಮಾಡಿ ದಯವಿಟ್ಟು ಎಲ್ಲ ಒಬ್ಬರಾದ್ಮೇಲೆ ಎಲ್ಲರಿಗೂ ಅವಕಾಶ ಇದೆ. ಸತೀಶ್ ಅಣ್ಣ ಇನ್ನೊಂದು ಅಂದ್ರೆ ದಯವಿಟ್ಟು ಸ್ವಲ್ಪ ಬೇಡಿಕೆ